ನವರಾತ್ರಿಯು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದು. ದೇಶಾದ್ಯಂತ ಜನರು ಈ ಹಬ್ಬವನ್ನು ಭಕ್ತಿ, ಸಂಭ್ರಮ, ಸಂಸ್ಕೃತಿ, ಆಚರಣೆಗಳಿಂದ ತುಂಬಿದ ಹಬ್ಬವಾಗಿ ಆಚರಿಸುತ್ತಾರೆ. ಹಬ್ಬದ ಆಚರಣೆ 9 ದಿನಗಳ ಕಾಲ ನಡೆಯುತ್ತದೆ. ನವರಾತ್ರಿ ಎಂದರೆ ನವ ಎಂದರೆ 9 ಮತ್ತು ರಾತ್ರಿ ಎಂದರೆ ರಾತ್ರಿ. 9 ರಾತ್ರಿಗಳ ಹಬ್ಬ ಎಂದರ್ಥ. ಈ 9 ದಿನಗಳ ಹಬ್ಬದಲ್ಲಿ ದೇವಿ ದುರ್ಗಾ, ಲಕ್ಷ್ಮಿ ಮತ್ತು ಸರಸ್ವತಿಯ ಭಕ್ತಿಗೆ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ನವರಾತ್ರಿ ಹಬ್ಬವು ಭೌತಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಎಲ್ಲ ಹಿತಗಳನ್ನು ಒಟ್ಟುಗೂಡಿಸುವ ಹಬ್ಬವಾಗಿದೆ. ಈ ಹಬ್ಬದ 9 ದಿನಗಳಲ್ಲಿ ಉಪವಾಸ ಅಥವಾ ವ್ರತವನ್ನು ನಡೆಸುವುದು ಪ್ರಮುಖ ಆಚರಣೆ. ಉಪವಾಸವನ್ನು ಧಾರ್ಮಿಕ ನಿಯಮಾನುಸಾರ ಪಾಲಿಸುವುದರಿಂದ ದೇಹದ ಸ್ವಚ್ಛತೆ ಮಾತ್ರವಲ್ಲ, ಮನಸ್ಸಿನ ಶಾಂತಿ, ಧ್ಯಾನ ಸಾಮರ್ಥ್ಯ ಮತ್ತು ಆತ್ಮಶಕ್ತಿಯೂ ಹೆಚ್ಚುತ್ತದೆ. ಈ ದಿನಗಳಲ್ಲಿ ವ್ಯಕ್ತಿ ತೃಪ್ತಿಕರ ಆಹಾರದಿಂದ ದೂರವಿದ್ದು ಸಿಂಪಲ್ ಆಹಾರ ಅಥವಾ ನಿರ್ದಿಷ್ಟ ಆಹಾರ ಪದಾರ್ಥಗಳನ್ನು ಸೇವಿಸುತ್ತಾನೆ. ಈ ಉಪವಾಸವು ಶ್ರದ್ಧೆ ಮತ್ತು ತ್ಯಾಗದ ಸಂಕೇತವಾಗಿದ್ದು, ದೇವಿಗೆ ಸಲ್ಲಿಸುವ ಆತ್ಮೀಯ ಭಕ್ತಿ ಹಾಗೂ ಶ್ರದ್ಧೆಯೂ ಹೆಚ್ಚುತ್ತದೆ. ನವರಾತ್ರಿಯು ದೇವಿ ದುರ್ಗಾವನ್ನು ನಮನ ಮಾಡುವ ಹಬ್ಬವಾಗಿರುವುದರಿಂದ ಈ 9 ದಿನಗಳಲ್ಲಿ ದುರ್ಗಾದೇವಿಯ ಪೂಜಾ ಕ್ರಮವು ಅತ್ಯಂತ ಮಹತ್ವದ್ದಾಗಿದೆ. ಶ್ರದ್ಧೆಪೂರ್ವಕವಾಗಿ ಮಂತ್ರ ಪಠನ, ದೇವಿಯ ಆರಾಧನೆ, ಹೂವು, ಬೆಳಕು, ತುಳಸಿ, ಕಿರಿಯ ಪಾತ್ರೆಗಳಲ್ಲಿ ನೀರು ಮತ್ತು ಪವಿತ್ರ ಪದಾರ್ಥಗಳನ್ನು ಅರ್ಪಿಸುವ ಮೂಲಕ ದೇವಿಯ ಕೃಪೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಮಂತ್ರ ಪಠನವು ಕೇವಲ ಧ್ವನಿಯೇ ಅಲ್ಲ, ಅದು ಮನಸ್ಸಿನ ಒತ್ತಡವನ್ನು ಶಮನಗೊಳಿಸಿ ಆತ್ಮವನ್ನು ಶುದ್ಧಗೊಳಿಸುವ ಪ್ರಕ್ರಿಯೆಯಾಗಿದೆ. ಈ ಹಬ್ಬದ ಪೂರ್ವದ ದಿನಗಳಲ್ಲಿ ಮನೆಗೆ ಶುಭದಾಯಕ ವಸ್ತುಗಳನ್ನು, ಹೂವು, ತುಳಸಿ, ನೀರು, ಉಪ್ಪು, ಸಪ್ತಧಾನ್ಯಗಳು, ಹಳದಿ ಪುಷ್ಪಗಳು, ಹೊಸ ತರಕಾರಿ ಅಥವಾ ಹಣ್ಣುಗಳನ್ನು ತಂದರೆ ಅದೃಷ್ಟವು ಮನೆಗೆ ಬರುವಂತೆ ನಂಬಲಾಗುತ್ತದೆ. ಹಬ್ಬದ ದಿನಗಳಲ್ಲಿ ಮನೆಯಲ್ಲಿನ ಸ್ವಚ್ಛತೆ, ಸಜ್ಜಿಕೆ, ವಾತಾವರಣ ಶುದ್ಧತೆ, ಬೆಳಕು ಮತ್ತು ಹೂವುಗಳಿಂದ ಹಬ್ಬದ ಭಾವನೆ ಗಟ್ಟಿಗೊಳ್ಳುತ್ತದೆ. ಇದರಿಂದ ಮನೆಯಲ್ಲಿನ ಪ್ರತಿ ವ್ಯಕ್ತಿಯ ಮನಸ್ಸು ಶಾಂತ, ಸತ್ಯನಿಷ್ಠ, ಧ್ಯಾನಮಯವಾಗಿರುತ್ತದೆ. ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಉಪವಾಸವಿರುವ ವ್ಯಕ್ತಿ ತನ್ನ ಜೀವನದಲ್ಲಿ ಶ್ರದ್ಧೆ, ಶಕ್ತಿ, ಧೈರ್ಯ ಮತ್ತು ಧ್ಯಾನದ ಸಾಮರ್ಥ್ಯಗಳನ್ನು ಪಡೆಯುತ್ತಾನೆ. ದೇವಿಯ ಆರಾಧನೆಯ ಮೂಲಕ ಅವನು ಜೀವನದಲ್ಲಿ ಎದುರಿಸುವ ಸಂಕಷ್ಟಗಳು ಶಮನಗೊಳ್ಳುತ್ತವೆ, ಕುಟುಂಬದಲ್ಲಿ ಸಮಾಧಾನ ಉಂಟಾಗುತ್ತದೆ, ಆರೋಗ್ಯ ಸುಧಾರಣೆ ಪಡೆಯುತ್ತದೆ ಮತ್ತು ಆತ್ಮೀಯ ಶ್ರದ್ಧೆ ಹೆಚ್ಚುತ್ತದೆ. ಇದಲ್ಲದೆ ನವರಾತ್ರಿಯ ಪೂರ್ವದ ದಿನಗಳಲ್ಲಿ ಮಾಡಿದ ಭಕ್ತಿಪೂರ್ವಕ ಕೃತ್ಯಗಳು, ಮನೆಗೆ ತಂದ ಶುಭ ವಸ್ತುಗಳು, ದೇವಿಯ ಪೂಜಾ ಸಾಮಗ್ರಿಗಳ ಸಿದ್ಧತೆಗಳು ಹಬ್ಬದ ಸಮಯದಲ್ಲಿ ಮನೆಗೆ ಬರುವ ಶುಭ ಪ್ರಭಾವವನ್ನು ಹೆಚ್ಚಿಸುತ್ತವೆ. ಹೀಗಾಗಿ ನವರಾತ್ರಿ ಹಬ್ಬವು ಕೇವಲ 9 ದಿನಗಳ ಉಪವಾಸ ಅಥವಾ ದೇವಿಯ ಆರಾಧನೆಯೇ ಅಲ್ಲ, ಅದು ಜೀವನದಲ್ಲಿ ಸಮಾಧಾನ, ಧಾರ್ಮಿಕ ಶ್ರದ್ಧೆ, ಆತ್ಮಶಕ್ತಿ, ಕುಟುಂಬ ಏಕತೆ, ಸಮಾಜದಲ್ಲಿ ಸಕಾರಾತ್ಮಕ ತಳಿಯಂತೆ ಮಾರ್ಗದರ್ಶನ ನೀಡುವ ಹಬ್ಬವಾಗಿದೆ. ನವರಾತ್ರಿಯ ಪೂರ್ವ ಸಿದ್ಧತೆ, ಉಪವಾಸ, ಪೂಜೆ, ಮಂತ್ರ ಪಠನ ಮತ್ತು ಶ್ರದ್ಧೆಯಿಂದ ಆಚರಣೆ ನಡೆಸುವ ಮೂಲಕ ವ್ಯಕ್ತಿಯ ಜೀವನದಲ್ಲಿ ಧನ, ಆರೋಗ್ಯ, ಜೀವನ ಶಕ್ತಿ, ವೈಭವ ಮತ್ತು ಸಾಧನೆಗಳಲ್ಲಿ ಸುಧಾರಣೆ ಉಂಟಾಗುತ್ತದೆ ಎಂಬ ನಂಬಿಕೆ ಹಿಂದೂ ಧರ್ಮದಲ್ಲಿ ಶ್ರದ್ಧೆಯಿಂದ ಪಾಲಿಸಲಾಗುತ್ತಿದೆ. ನವರಾತ್ರಿ ಹಬ್ಬವು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವು ದುರ್ಗಾದೇವಿಯ ಆರಾಧನೆ, ಶುದ್ಧ ಭಕ್ತಿ, ದೇವರ ಪೂಜೆ ಮತ್ತು ಮನೆತನದಲ್ಲಿ ಶುಭ, ಸಂತೋಷ, ಸಮೃದ್ಧಿಯನ್ನು ತರಲು ಸಂಬಂಧಿಸಿದೆ. ನವರಾತ್ರಿ ಹಬ್ಬದ 9 ದಿನಗಳಲ್ಲಿ ಆಚರಣೆ ಮಾಡಿದರೆ ವ್ಯಕ್ತಿಯು ಧಾರ್ಮಿಕ, ಆರ್ಥಿಕ ಮತ್ತು ಮಾನಸಿಕ ಲಾಭಗಳನ್ನು ಪಡೆಯುತ್ತದೆ ಎಂಬ ನಂಬಿಕೆ ಶಾಸ್ತ್ರಗಳಲ್ಲಿ ಇದೆ. ಈ ಹಬ್ಬದ ಸಂಪ್ರದಾಯವನ್ನು ವಿವರವಾಗಿ ನೋಡಿದರೆ ಹಲವಾರು ಪ್ರಮುಖ ಆಚರಣೆಗಳು ಇವೆ. ಮೂಲೆಗಳಿಂದ ಆರಂಭಿಸಿದರೆ
ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕಮಲದ ಹೂವು ಪ್ರಮುಖ ಸ್ಥಾನ ಪಡೆದಿದೆ. ನವರಾತ್ರಿ ಹಬ್ಬದ 9 ದಿನಗಳಲ್ಲಿ ಪ್ರತಿದಿನವೂ ಒಂದು ಕಮಲದ ಹೂವನ್ನು ತಂದು ಶುದ್ಧ ಮನಸ್ಸಿನಿಂದ ದೇವಿಗೆ ಅರ್ಪಿಸಿದರೆ ದೇವಿ ನಿಮ್ಮ ಜೀವನವನ್ನು ಸಂತೋಷ, ಸಮೃದ್ಧಿ ಮತ್ತು ಉತ್ತಮ ಆಶೀರ್ವಾದದಿಂದ ತುಂಬಿಸುತ್ತಾಳೆ ಎಂದು ನಂಬಲಾಗುತ್ತದೆ. ಕಮಲದ ಹೂವು ದೇವಿಯ ಶುದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ, ಮನಸ್ಸಿನಲ್ಲಿ ಶುದ್ಧ ಭಕ್ತಿ ಮೂಡಿಸುತ್ತದೆ ಮತ್ತು ಕುಟುಂಬದ ಸದಸ್ಯರ ಬದುಕಿನಲ್ಲಿ ಶಾಂತಿ, ಸಮಾಧಾನ ಹಾಗೂ ಏಕತೆಯನ್ನು ತರಲು ಸಹಾಯ ಮಾಡುತ್ತದೆ. ನವರಾತ್ರಿಯ ಮೊದಲ ದಿನದಂದು ಗಣೇಶ ಮತ್ತು ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ವಿಗ್ರಹವಿರುವ ಬೆಳ್ಳಿ ಅಥವಾ ಚಿನ್ನದ ನಾಣ್ಯವನ್ನು ಖರೀದಿಸಿ ಮನೆಗೆ ತರಬೇಕು. ಈ ನಾಣ್ಯಗಳನ್ನು ಮನೆಯ ಲೋಕರ್ನಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಶುದ್ಧ ಸ್ಥಳದಲ್ಲಿ ಇಡುವುದರಿಂದ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ, ಜೀವನದಲ್ಲಿ ಅದೃಷ್ಟ ಬೆಳಗುತ್ತದೆ ಮತ್ತು ಕುಟುಂಬಕ್ಕೆ ಸೌಭಾಗ್ಯ ಬರುತ್ತದೆ ಎಂಬ ನಂಬಿಕೆಯಿದೆ. ನಾಣ್ಯವು ಸಂಪತ್ತು, ಲಾಭ ಮತ್ತು ಶುದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಅದನ್ನು ದೇವಿಯ ಆರಾಧನೆಯೊಂದಿಗೆ ಸಮರ್ಪಿಸುವುದರಿಂದ ಧಾರ್ಮಿಕ ಶ್ರದ್ಧೆ ಮತ್ತು ಭಕ್ತಿ ಹೆಚ್ಚುತ್ತದೆ. ಸಂಪತ್ತು ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಪಡೆಯಲು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರವು ಕುಳಿತ ಸ್ಥಿತಿಯಲ್ಲಿರುವುದು ಮುಖ್ಯ. ದೇವಿಯ ಭಂಗಿ ಎಲ್ಲರಿಗೂ ಆಶೀರ್ವಾದ ನೀಡುತ್ತಿರುವಂತೆ ಪ್ರತಿಬಿಂಬಿಸುವುದು ಮನಸ್ಸಿನಲ್ಲಿ ಶುದ್ಧ ಭಕ್ತಿ ಮೂಡಿಸಲು ಸಹಾಯಕವಾಗಿದೆ. ಇಂತಹ ವಿಗ್ರಹವನ್ನು ಪೂಜೆ ಮಾಡುವಾಗ ಮನಸ್ಸಿನಲ್ಲಿ ಭಕ್ತಿ, ಶ್ರದ್ಧೆ, ಶುದ್ಧ ಚಿತ್ತ ಇರಬೇಕು. ಇದರಿಂದ ಕುಟುಂಬದ ಎಲ್ಲ ಸದಸ್ಯರಲ್ಲೂ ಒಗ್ಗಟ್ಟು, ಆತ್ಮೀಯತೆ, ಶಾಂತಿ ಮತ್ತು ಸಂತೋಷ ಬೆಳೆಯುತ್ತದೆ. ಮನೆಯೊಳಗೆ ನವಿಲು ಗರಿಗಳನ್ನು ಇರಿಸುವುದರಿಂದ ವಾಸ್ತು ದೋಷಗಳು ದೂರವಾಗುತ್ತವೆ ಮತ್ತು ಯಶಸ್ಸಿನ ಮಾರ್ಗದಲ್ಲಿ ಎದುರಾಗುವ ಎಲ್ಲ ಸಂಕಷ್ಟಗಳು ಪರಿಹಾರವಾಗುತ್ತವೆ. ನವಿಲು ದೇವತೆಗಳ ಶುದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಸರಸ್ವತಿ ದೇವಿಯು ತನ್ನ ಪಕ್ಕದಲ್ಲಿ ನವಿಲನ್ನು ಹೊಂದಿರುವಂತೆ ಚಿತ್ರಗಳಲ್ಲಿ ಕಾಣಿಸುತ್ತಾರೆ. ನವರಾತ್ರಿಯಲ್ಲಿ ತುಳಸಿ ಗಿಡವನ್ನು ಮನೆಯೊಳಗೆ ತರಲು ವಿಶೇಷ ಮಹತ್ವವಿದೆ. ಹೀಗೆ ಮಾಡಿದರೆ ದೇವಿಯು ಶೀಘ್ರದಲ್ಲಿ ತೃಪ್ತಳಾಗುತ್ತಾಳೆ ಮತ್ತು ನಿಮ್ಮ ಮನೆಯ ಚೀಲವನ್ನು ಸಂತೋಷದಿಂದ ತುಂಬುತ್ತಾಳೆ ಎನ್ನುವ ನಂಬಿಕೆಯಿದೆ. ತುಳಸಿ ಗಿಡಕ್ಕೆ ಪ್ರತಿದಿನ ನೀರು ನೀಡಬೇಕು, ಭಾನುವಾರ ಮತ್ತು ಏಕಾದಶಿಯನ್ನು ಹೊರತುಪಡಿಸಿ. ಮುಸ್ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಆರಾಧನೆ ಮಾಡಬೇಕು. ಇದರಿಂದ ಹಣದ ಸಮಸ್ಯೆಗಳು ಎದುರಾಗುವುದಿಲ್ಲ ಮತ್ತು ಮನೆತನದಲ್ಲಿ ಶುಭಶಕ್ತಿ ತುಂಬಿಕೊಳ್ಳುತ್ತದೆ. ದುರ್ಗಾದೇವಿಗೆ ಅಖಂಡ ಜ್ಯೋತಿಯನ್ನು ಬೆಳಗಿಸುವುದು ಮಹತ್ವವಿದೆ. ದೀಪವನ್ನು ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ಬೆಳಗಿಸಿ ಇಡೀ ರಾತ್ರಿ ಬೆಳಗುವಂತೆ ನೋಡಿಕೊಳ್ಳಬೇಕು. ದೀಪ ಮಧ್ಯದಲ್ಲಿ ಆರಿ ಹೋಗದಂತೆ ಗಮನವಿಡಬೇಕು. ನವರಾತ್ರಿ ಮೊದಲ ದಿನದಂದು ಕೆಂಪು ತ್ರಿಕೋಣ ಧ್ವಜವನ್ನು ಮನೆಗೆ ತರಬೇಕು. ಈ ಧ್ವಜವನ್ನು 9 ದಿನಗಳ ಪೂಜೆಯ ಅವಧಿಯಲ್ಲಿ ದೇವರ ಕೋಣೆಯಲ್ಲಿ ಅಥವಾ ಪೂಜಾ ಸ್ಥಳದಲ್ಲಿ ಇಡಬೇಕು. ನವಮಿಯಂದು ಧ್ವಜವನ್ನು ದುರ್ಗಾದೇವಿಯ ಗುಮ್ಮಟದ ಮೇಲೆ ಇರಿಸಬೇಕು. ವಿದೇಶ ಪ್ರವಾಸ ಅಥವಾ ಪ್ರಯಾಣ ಯೋಜಿಸುತ್ತಿರುವ ಭಕ್ತರಿಗೆ ಇದು ವಿಶೇಷ ಲಾಭದಾಯಕವಾಗಿದೆ. ನವರಾತ್ರಿ ಹಬ್ಬದ ಸಮಯದಲ್ಲಿ ಒಂದು ಮಣ್ಣಿನ ಮನೆಯನ್ನು ಖರೀದಿಸಿ ದೇವರ ಕೋಣೆಯಲ್ಲಿ ಅಥವಾ ದುರ್ಗಾದೇವಿಯ ವಿಗ್ರಹದ ಹತ್ತಿರ ಇಡಬೇಕು. ಇದರಿಂದ ಮನೆಯಲ್ಲಿನ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ, ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ತುಂಬುತ್ತದೆ ಮತ್ತು ಹೊಸ ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ಸಹಾಯವಾಗುತ್ತದೆ. ಈ ಎಲ್ಲ ಪೂಜೆ, ಅರ್ಪಣೆಗಳು, ದೀಪಾರಾಧನೆ, ತುಳಸಿ ಆರಾಧನೆ ಮತ್ತು ಧ್ವಜ ಸ್ಥಾಪನೆ ಶುದ್ಧ ಮನಸ್ಸಿನಿಂದ, ಭಕ್ತಿ, ಶ್ರದ್ಧೆ ಮತ್ತು ಸಂಕಲ್ಪದಿಂದ ಮಾಡಬೇಕು. ಹೀಗೆ ಮಾಡುವುದರಿಂದ ನವರಾತ್ರಿ ಹಬ್ಬವು ಕೇವಲ ಹಬ್ಬವಲ್ಲ, ಇದು ಜೀವನದಲ್ಲಿ ದೇವಿಯ ಕೃಪೆ, ಸಮೃದ್ಧಿ, ಶಾಂತಿ, ಸಂತೋಷ ಮತ್ತು ಕುಟುಂಬದ ಒಗ್ಗಟ್ಟಿನ ಸಂಕೇತವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.